ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗಿನ ವ್ಲಾಗ್, ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇವಾಗ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿ, ಸೊ ಸಾಂಬಾರಿಗೆ ಡೈಲಿ ಏನಾದರೂ ಮಾಡಬೇಕು ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹುರುಳಿಕಾಳನ್ನ ನೆನೆಸಿದ್ದೀನಿ ಮೊಳಕೆ ಕಟ್ಟಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ಪುಳಿಯೋಗರೆಗೆ ಅನ್ನ ಎಷ್ಟು ಬೇಕು ಅಷ್ಟೇ ಕಲಸಿ ಮಧ್ಯಾಹ್ನ ಅನ್ನ ಸಾಂಬಾರಿಗೂ ಕೊಡಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟಿದೆ. ನನ್ನ ಸಿಸ್ಟರು ಅವಳು ಡ್ರೈ ಫ್ರೂಟ್ಸ್ನ ನೆನೆಯೋದಕ್ಕೆ ಇಟ್ಟಿದ್ದಾಳೆ, ಬೆಳಗ್ಗೆ ಎದ್ದು ತಿನ್ನಬೇಕು ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಮಗಳಿಗೆ ಲಂಚ್ ಬಾಕ್ಸನ್ನು ಕೂಡ ರೆಡಿ ಮಾಡಿದ್ದೀನಿ, ಹಸ್ಬೆಂಡಿಗೂ ರೆಡಿ ಮಾಡಿ ಮಗಳಿಗೆ ಹಾಲೆಲ್ಲ ಕಾಯಿಸಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಇವಳಿಗೆ ಬಾಕ್ಸನ್ನೆಲ್ಲ ಬ್ಯಾಗಲ್ಲಿ ಹಾಕಿ ರೆಡಿ ಮಾಡಿ ಆಮೇಲೆ ಅವಳನ್ನ ಎಪ್ಸಿ ರೆಡಿ ಮಾಡಿಸ್ಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು, ಈ ಬಾಟಲ್ ಏನಿದೆ ಇದು ಸೈಕಲಲ್ಲಿ ಕೊಟ್ಟಿರೋದು. ಸೊ ಅದನ್ನು ಬಿಡ್ತಾ ಇಲ್ಲ, ನಾನು ಅದೇ ಬಾಕ್ಸ್ ತೊಗೊಂಡೋಗ್ಬೇಕು ಅಂತ ಹಠ ಮಾಡಿ ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ಇವಳು ಬ್ಯಾಗ್ ಎಲ್ಲ ರೆಡಿ ಆಯಿತು, ಬಟ್ ಇವಾಗ ಇವಳನ್ನ ರೆಡಿ ಮಾಡಬೇಕು. ಇವಳನ್ನ ರೆಡಿ ಮಾಡೋದು ಅಂತಂದರೆ ತುಂಬಾ ಕಷ್ಟ ಏನು ಕೊಡಲ್ಲ, ಬಟ್ ಸುಸ್ತಾಗೋ ಥರ ಮಾಡಿಬಿಡ್ತಾಳೆ. ಪ್ರತಿಯೊಂದು ಎಲ್ಲದು ತಿನ್ನಿಸೋದು, ಯೂನಿಫಾರ್ಮ್, ಶೂಸು, ಸಾಕ್ಸ್ ಎಲ್ಲ ನಾನೇ ಹಾಕಬೇಕು. ಸೊ ಮಲ್ಕೊಂಡಿದ್ದಾರೆ ಮೇಡಮ್, ಎದ್ದು ಅಂತಂದರೆ ಅಂತ ಹೇಳ್ತಾ ಇದ್ಲು. ಇವಳನ್ನ ಎಪ್ಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದ್ದಾಯಿತು ಇವತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.